ಫೈನಲಿ ಫುಲ್ ಧೈರ್ಯ ಮಾಡಿ ಇವತ್ತು ವೀಡಿಯೋ ಮಾಡತ್ತೀನಿ. ನಾ ಈ ಯೂಟ್ಯೂಬ್ ಚಾನಲ್ ಯಾಕೆ ಏನು ವೀಡಿಯೋಸ್ ಹಾಕ್ತೀನಿ ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಮಗೆ ಹೇಳ್ಬೇಕಂತಂದು ಕ್ಯಾಮ್ರಾ ಆನ್ ಮಾಡಿ ನಿಂತೀನಿ. ನಮಸ್ಕಾರ, ನಾನು ಶ್ರೀರಾಮ್ ಸಪ್ರಾಜ್, ಸ್ವೀಡನಲ್ಲಿದ್ದೀನಿ. ನಾವು ಬೇಸಿಕ್ಲಿ ಕೊಪ್ಪಳದವರು. ಬೆಂಗಳೂರಾಗ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಿದ್ದೆ. ಆಮೇಲೆ ಈಗ ಸ್ವೀಡನಿಗೆ ಬಂದು ಒಂದು 3 ವರ್ಷ ಆಯಿತು. ಕೊಪ್ಪಳ ಅಂದ ತಕ್ಷಣ ನಿಮ್ಗೆ ನೆನಪಾಗ್ಬೋದು ನಮ್ಮ ಗವಿಸಿದ್ದೇಶ್ವರ ಜಾತ್ರೆ. ನಾವು ಅಲ್ಲಿಯವ್ರೆ. ನಾವು ಆಫೀಸ್ನಾಗ ಯಾರಿಗಾರು ಇಂಟ್ರೊಡಕ್ಷನ್ ಕೊಟ್ಟಾಗ ನಮ್ಮೂರು ಯಾವ್ದು ಕೊಪ್ಪಳ ಅಂದ್ಕೊಳ್ಳೇ ಯಾರಿಗೂ ಗೊತ್ತಾಗಿಲ್ಲ ಅಂದ್ರೆ ನಾನು ಹಂಪಿಯಿಂದ 33 ಕಿಲೋಮೀಟ್ರ್ ಐತೆ ನಮ್ಮೂರು ಅಂತಿದ್ದೆ. ನನಗೆ ಮುಂಚೆಕಿಂದನೂ ಕ್ಯಾಮ್ರಾ ಸಿಕ್ಕಾಗಿಂದನೂ ಸ್ವಲ್ಪ ಫೋಟೋಸ್ ತೆಗಿಯೋ ಹುಚ್ಚು ಜಾಸ್ತಿ. ನಾನು ತಗೊಳೋದು ಕಡಿಮೆ, ಬೇರೆಯವ್ರದ್ದು ತೆಗಿಯೋದು ಜಾಸ್ತಿ. ಎಲ್ಲರೂ ಟ್ರಿಪ್ ಹೋದ್ರೆ ನಾನೇ ಕ್ಯಾಮ್ರಾಮನ್ ಆಗಿರ್ತಿದ್ದೆ. ಪ್ರೊಫೆಷ್ನಲ್ ಅಂತ ಏನಲ್ಲ, ಸುಮ್ಮನೆ ಕ್ಲಿಕ್ ಮಾಡ್ತಿದ್ದೆ. ಭಾಳ ಸರಿ ನಾನು ಅನ್ಕೊತಿದ್ದೆ ಯೂಟ್ಯೂಬ್ ಚಾನಲ್ ಮಾಡೋಣ ಅಂತಂದು. ನಾ ಏನಾರು ಅಂದ್ಕೊಂಡು ಐಡಿಯಾ ಇದ್ರ ಮೇಲೆ ಮಾಡೋಣ ಅಂದ್ಕೊಂಡ್ರೆ ಆಲ್ರೆಡಿ ಯಾರೋ ಒಬ್ಬರು ಸ್ಲೋಲಿ ಸ್ಟಾರ್ಟ್ ಮಾಡಿರ್ತಿದ್ರು. ನಾನು ನನ್ನ ಕೈಲಿ ಆಗಲ್ಲ ಬಿಡಿದ್ದೆ, ಸುಮ್ಮನೆ ಇಷ್ಟೆಲ್ಲ ಮೇಂಟೈನ್ ಮಾಡಿ ವೀಡಿಯೋ ಮಾಡೋದು ಅಂತಂದು ಬಿಡ್ತಿದ್ದೆ. ಸ್ವೀಡನಿಗೆ ಬಂದಮೇಲೆ ಸ್ವೀಡನ್ ರಿಲೇಟೆಡ್ ಮಾಡ್ಬೇಕಂತ ಭಾಳ ಆಸೆ ಇತ್ತು. ಅವಾಗೂ ಈ ಬೇರೆ ಹಿಂದಿದವರು ಯಾವುದೋ ಮಾಡ್ತಾಯಿದ್ರು, ಚಲೋ ಮಾಡತ್ತಾರೆ ಬಿಡು ಅಂತಂದು ಸುಮ್ಮನಿದ್ದೆ. ಬಟ್ ನಾನು ಮುಂಚೆಗಿಂದನೂ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದನೂ ಕನ್ನಡದಾಗ ಮಾಡಬೇಕು ಅನ್ನೋದೇ ಭಾಳ ನನಗೆ ಆಸೆ ಇತ್ತು. ಈ ಯೂಟ್ಯೂಬ್ ಯಾಕೆ ಚಾಲೂ ಮಾಡಿದೆ ಅಂದರೆ, ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಭಾಳ ವೀಡಿಯೋಸ್ ರೆಕಾರ್ಡ್ ಮಾಡ್ತಾಯಿದ್ದೆ. ಭಾಳ ಚಲೋ ಇದ್ವು. ಇಲ್ಲಿ ಸ್ವೀಡನಿಗೆ ಬಂದ ಕೂಡಲೇ ಸೀನ್ರಿ ಪ್ಲೇಸಸ್ ಎಲ್ಲ ಭಾಳ ಚಲೋ ಇದ್ವು. ಕ್ಯಾಪ್ಚರ್ ಮಾಡಿದ್ದೆ. ಇದನ್ನ ಎಲ್ಲರೂ ಸ್ಟೋರ್ ಮಾಡಬೇಕಲ್ಲ, ಭಾಳ ಆಕತ್ತು. ಸ್ಟೋರ್ ಮಾಡಿದ್ನಂದ್ರೆ ಬ್ಯಾಕಪ್ ತೆಗೆದಿಟ್ರಂದರೆ ನಿಮ್ಗೆ ಬೇಕಾದಾಗ ತಕ್ಕೊಂಡು ನೋಡೋಕ್ಕಾಗಲ್ಲ. ಯಾರಿಗಾರ ತೋರಿಸ್ತೀನಿ ಅಂದರೆ ಇಮಿಡಿಯೇಟಾಗಿ ನಿಮ್ಮ ಮೊಬೈಲಲ್ಲಿ ತೆಗೆದು ತೋರ್ಸೋಕ್ಕಾಗಲ್ಲ. ಹಂಗೆ ಅಂದ್ಕೊಂಡು ನಾನು ಒಂದು ವಾಕಿಂಗ್ ಟ್ರೈಲ್ಸ್ ವಿತ್ ಶ್ರೀರಾಮ್ ಅಂತಂದು ಸ್ಟಾರ್ಟ್ ಮಾಡಿದೆ ಫಸ್ಟು. ಅದಾದಮೇಲೆ ಆವಾಗ ಏನು ಮಾಡ್ತಿದ್ದೆ, ಬರೀ ಹಿಂಗೆ ಕ್ಯಾಮ್ರಾ ಹಿಡ್ಕೊಂಡು ಹಿಂಗೆ ಹೋಗೋದು, ಸುಮ್ಮನೆ ಸೀನ್ರಿ ಹಾಕಿ ಮ್ಯೂಸಿಕ್ ಹಾಕಿ ಕೈ ಬಿಟ್ಬಿಡ್ತಿದ್ದೆ. ಬಟ್ ಅದಾದಮೇಲೆ ಅನಿಸ್ತು, ನಮ್ಮ ಊರಿನವ್ರು ಒಂದಿಬ್ಬರು ಹೇಳಿದರು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೇಕು ನೀನು, ಹೇಳಿದ್ರೆ ನಮ್ಗೆ ಅರ್ಥ ಆಕತಿ, ಇಲ್ಲಾಂದ್ರೆ ಬರೀ ವೀಡಿಯೋ ಹಾಕಿದ್ರೆ ನಮಗೇನು ತಿಳಿಯಂಗಿಲ್ಲ ಅಂತ. ಸೊ ಅದಕ್ಕೆ ಮತ್ತೆ ಸ್ಲೋಲಿ ನಾನು ಈಗ ಒಂದು 2-3 ವೀಡಿಯೋದಿಂದ ಆಡಿಯೋ ವಾಯ್ಸ್ ಓವರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡೀನಿ. ನೋಡೋಣ ಅದು ಹೆಂಗೆ ಬರೋದೈತಿ, ನೀವು ಹೇಳ್ಬೇಕು. ನಾನು ನನ್ನ ಪ್ರಯತ್ನ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಕ್ಯಾಮ್ರಾ ಶೈ ಪರ್ಸನ್ ನಾನು. ಸೊ ಆಗಲೇ ಹೇಳ್ದಂಗೆ ನನ್ನ ಹೆಸರು ಶ್ರೀರಾಮ್, ಮದುವೆ ಆಗೈತಿ, 2 ಮಕ್ಳು ಅದಾರ. ವೀಡಿಯೋ ಮಾಡಬೇಕಾದ್ರೆ ನಾವು ಪ್ರೊಫೆಷ್ನಲ್ ಲ್ಯಾಂಗ್ವೇಜು ಇಂಗ್ಲೀಷ್ನಾಗ ಮಾತಾಡಿ ಮತ್ತು ಈ ವಿಡಿಯೋದಾಗೂ ಇಂಗ್ಲೀಷ್ನಾಗ ಮಾತಾಡೋದು ಯಾಕೆ ಬೇಡ, ನಮ್ಮೂರಿಂದ ಸ್ಟೈಲ್ನಾಗ ನಾವು ಕೊಪ್ಪಳ ಸ್ಲ್ಯಾಂಗ್ನಾಗ ಮಾತಾಡೋಣ, ಚಲೋ ಇರ್ತೈತೆ ಅಂತಂದು ಅದ್ರಾಗೆ ಸ್ಟಾರ್ಟ್ ಮಾಡೀನಿ. ಬಟ್ ಈಗ ಏನಾಗುತ್ತಂದ್ರೆ, ಈಗ ಬೆಂಗಳೂರಿಗೆ ಬಂದು ಒಂದು 12 ವರ್ಷ ಆಗೈತಿ. ಸ್ವಲ್ಪ ಬೆಂಗಳೂರು ಮಿಕ್ಸ್ ಆಗ್ಬಿಡ್ತೈತೆ ನಮ್ಗೆ ಮಾತಾಡ್ಬೇಕಾರೆ. ಯಾರು ನಮ್ಮೂರೇ ಸಿಕ್ಕನಂದ್ರೆ ಪೂರ್ತಿ ಇದ್ರಾಗಿರ್ತೀವಿ. ಸೊ ಕ್ಯಾಮ್ರಾದಾಗ ರೆಕಾರ್ಡ್ ಮಾಡ್ಬೇಕಾರೆ ಹೆಚ್ಚು ಕಡಿಮೆ ಹಾಕಿರ್ತೈತಿ. ಸೊ ನಿಮ್ಗೆ ಹೆಂಗೆ ಅನಿಸ್ತೈತಿ ಸ್ವಲ್ಪ ಕಮೆಂಟ್ ಮಾಡಿ ಹೇಳ್ರಿ. ಟ್ರೈ ಮಾಡ್ತೀನಿ ನಮ್ಮದು ಜೆನ್ಯೂನ್ ಆಗಿ ನಮ್ಮ ಊರಿನ ಸ್ಟೈಲ್ನಾಗ ಮಾತಾಡೋಕೆ. ಇನ್ನೊಂದು ಕನ್ನಡದಾಗೆ ಯಾಕೆ ಮಾಡಬೇಕು ಅಂತಂದ್ರೆ, ನಾನು ಸ್ವೀಡನಿಗೆ ಬರೋಕ್ಕೆ ಮುಂಚೆಕ್ಕೆ ಭಾಳ ವೀಡಿಯೋ ನೋಡತ್ತಿದ್ದೆ. ಒಂದು 2-3 ಚಾನಲ್ ಅದಾವೆ ಕನ್ನಡದವರು, ಅಂಥ ಗ್ರೇಟ್ ಏನಿಲ್ಲ. ಅಂದರೆ ಭಾಳ ಜನ ಭಾಳ ಮಾಡಿ ಹಾಕಲ್ಲ, ಮತ್ತು ಆ್ಯಕ್ಟಿವ್ನು ಇಲ್ಲ ಇವಾಗ. ಸೊ ಅವ್ರ ವೀಡಿಯೋಸ್ ನೋಡಿ ನನಗೆ ಭಾಳ ಇನ್ಫಾರ್ಮೇಟಿವ್ ಅನಿಸಿತ್ತು. ಬಟ್ ಅಪಾರ್ಟ್ ಫ್ರಮ್ ಕನ್ನಡ ಯೂಟ್ಯೂಬರ್ಸ್, ಬೇರೆ ಹಿಂದಿದವ್ರದ್ದು ಭಾಳ ಇನ್ಫಾರ್ಮೇಷನ್ಸ್ ಇದ್ವು. ಅವ್ರದ್ದು ಮತ್ತು ಏನು ನಿರ್ವ ಇಲ್ಲ, ಅವ್ರ ವೀಡಿಯೋಗಳನ್ನೆಲ್ಲ ನೋಡಿ ಮತ್ತು ಇನ್ಫಾರ್ಮೇಷನ್ ತೊಗೊಂಡ್ವಿ. ಅದೇ ನಮ್ಮದೇ ಕನ್ನಡದವ್ರದ್ದೇ ಇದ್ದಿದ್ರೆ ಪೂರ್ತಿ ಎಲ್ಲ ವೀಡಿಯೋಸ್ ಜಾಲಾಡಿ ಅವ್ರದ್ದೇ ವೀಡಿಯೋ ನೋಡಿ ಕಂಟೆಂಟ್ ನಮ್ಗೆ ಬೇಕಾಗಿರೋದನ್ನು ನೋಡೋಕ್ಕೆ ಹಾಕಿತ್ತು. ಸೊ ಅದೊಂದು ರೀಸನ್ನು. ಸದ್ಯಕ್ಕೆ ಸ್ವೀಡನಲ್ಲಿ ಕನ್ನಡದಲ್ಲಿ ಯೂಟ್ಯೂಬ್ ಚಾನಲ್ ಮಾಡೋರು ಭಾಳ ಕಡಿಮೆ. ನಾನು ನೋಡಿರೋ ಪ್ರಕಾರ ಒಂದು 3-4 ಜನ ಇದ್ದಾರೆ. ಅದರಲ್ಲಿ ಆ್ಯಕ್ಟಿವ್ ಆಗಿ ಒಂದು 2-3 ಮಾಡ್ತಾಯಿದ್ದಾರೆ. ಬಟ್ ಯಾರಾದರೂ ಮಾಡ್ತಾಯಿದ್ರೆ ಕಮೆಂಟ್ ಮಾಡಿರಿ, ನಿಮ್ಮ ಚಾನಲ್ನ ನಾನು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕಂದಾಗ 2-3 ಥರ ಅನಿಸಿರ್ತೈತಿ. ನಾನು ಸಾಫ್ಟ್ವೇರ್ ಇಂಜಿನಿಯರು, ವೆಬ್ ಡೆವಲಪ್ಮೆಂಟ್ ಬಗ್ಗೆ ಮಾಡೋಣ, ಇಲ್ಲ ಏನಾದರೂ ಕರಿಯರ್ ಡೆವಲಪ್ಮೆಂಟ್ ಬಗ್ಗೆ ಹುಡುಗರಿಗೆ ಇನ್ಫಾರ್ಮೇಟಿವ್ ಥರ ವೀಡಿಯೋ ಮಾಡೋಣ ಅಂತ ಭಾಳ ಸರಿ ಅಂದ್ಕೊತಿದ್ದೆ. ವರ್ಕು ಅದೇ ಮಾಡಿರ್ತೀವಿ, ಮತ್ತು ಫ್ರೀ ಟೈಮಲ್ಲಿ ಮತ್ತೆ ಅದನ್ನೇ ಮಾಡ್ಕೊಂಡು ಕುಂತ್ರೆ ಅದ್ರ ಪ್ಲ್ಯಾನಿಂಗ್ ಮಾಡಬೇಕು, ಟ್ಯುಟೋರಿಯಲ್ ರೆಡಿ ಮಾಡಬೇಕು, ಅವೆಲ್ಲ ಮುಂಚೆಕ್ಕೆಲ್ಲ ಭಾಳ 1-2 ಸರಿ ಟ್ರೈ ಮಾಡಿ ಬಿಟ್ಟಿದ್ದೆ ನಾನು. ಅಂದರೆ ಕೋರ್ಸ್ ಕಂಡಕ್ಟ್ ಮಾಡಿದ್ದೆ ಒಂದು 5 ಜನಕ್ಕೆ, ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ದು.
ಭಾಳ ಪ್ರಿಪ್ರೇಷನ್ ಬೇಕಾಗುತ್ತೆ. ಅಂದರೆ ಫಸ್ಟ್ ಟೈಮ್ ಕಂಟೆಂಟ್ ರೆಡಿ ಮಾಡಿಕೊಂಡು ಪ್ರಿಪೇರ್ ಮಾಡಿ ಇಟ್ಕೊಳಕ್ಕೆ ಈಸಿ, ಬಟ್ ಫಸ್ಟ್ ಟೈಮ್ ಕಂಟೆಂಟ್ ರೆಡಿ ಮಾಡಿಕೊಂಡು ರಿಪಿಟೇಟಿವ್ ಆಗಿ ಹೇಳ್ಬೋದು. ಬಟ್ ಯೂಟ್ಯೂಬಲ್ಲಿ ವಿಡಿಯೋ ಹಾಕ್ಕೊಂಡು ಹಂಗಿರಲ್ಲ. ಡೇ ಟು ಡೇ ವರ್ಕ್ನಾಗ ಏನಾರು ಇಶ್ಯೂಸ್ ಬಂದರೆ ಅದನ್ನು ಸಾಲ್ವ್ ಮಾಡಿ ಡೈರೆಕ್ಟಾಗಿ ವಿಡಿಯೋ ಮಾಡಿ ಹಾಕ್ಬೋದು. ಬಟ್ ಅಗೇನ್ ವಿಡಿಯೋ ಮಾಡೋದು, ಸ್ಕ್ರೀನ್ ರೆಕಾರ್ಡಿಂಗ್ ಮಾಡೋದು ಅಷ್ಟು ಈಸಿ ಇಲ್ಲ. ಇವಾಗೇ ಬರೀ ಜಸ್ಟ್ ಲಾಗಿಂಗ್ ಮಾಡತ್ತೀನಿ, ವಿಡಿಯೋ ಲಾಗಿಂಗ್ ಬರೀ ಹಿಂಗೆ ಹಿಡ್ಕೊಂಡು ಹೋಗಿ ಸುಮ್ಮನೆ ಮಾತಾಡ್ಕೊಂಡು ಹೋಗಿ ಹಾಕೋಕ್ಕೇ ಕಟ್ ಮಾಡಿ ಜಾಯಿನ್ ಮಾಡಿ ಮಾಡೋಕ್ಕೇ ಟೈಮ್ ಹಿಡಿಯಾಕತ್ತೈತಿ. ಹಾಗಾಗಿ ಈ ಟೆಕ್ನಿಕಲ್ ಬೇಡ, ನಾನ್ ಟೆಕ್ನಿಕಲ್ಲು ಹಾಕೋಣ, ನಮ್ಮದು ಇಲ್ಲಿ ಲೈಫ್ ಸ್ಟೈಲ್ ಹೆಂಗೈತಿ ಅನ್ನೋದ್ರ ಬಗ್ಗೆ ಸ್ಟಾರ್ಟ್ ಮಾಡೋಣ. ಆಮೇಲೆ ಮತ್ತೆ ಕನೆಕ್ಟೆಡ್ ಥಿಂಗ್ಸ್, ಈಗ ನಮ್ಮ ಊರಿಂದ ನಾವು ಎಲ್ಲಿಯವ್ರು ಬಂದಿರೋರು, ಸೊ ಇಲ್ಲಿ ಬಂದು ಏನು ಮಾಡತ್ತೀವಿ, ಸೊ ಇದನ್ನೆಲ್ಲ ನೋಡಿದವ್ರಿಗೆ ಸ್ವಲ್ಪ ಊರಾಗಿದ್ದ ಹುಡುಗರಿಗೆ ಸ್ವಲ್ಪ ಇನ್ಸ್ಪೈರ್ ಆಗಲಿ ಅಂತ ಅದೊಂದು. ಏನು ಇನ್ಸ್ಪೈರ್ ಆಕತಿ ಅಲ್ಲಿ ಫಾರಿನ್ಗೆ ಹೋಗಿ ಚೈನ್ ಹೊಡ್ಯಾತನ ಅವ್ನು ನೋಡಿ ನಾವೇನು ಇನ್ಸ್ಪೈರ್ ಆಗೋದು ಅಂತ ಒಬ್ಬೊಬ್ರಿಗೆ ಅನ್ಸುತ್ತೆ. ಬಟ್ ನಾನು ಯಾವ್ದಾರ ವಿಡಿಯೋ ನೋಡಿದಾಗ ಯಾರಾದರೂ ನಮ್ಮ ಸೇಮ್ ಸಿಚುವೇಶನಾಗ ಇರೋರು ಹೋಗಿ ಏನಾರೇ ಮಾಡತ್ತಾರ, ಚೆನ್ನಾಗಿ ಚಲೋ ಅದಾರ ಅಂದಾಗ ಭಾಳ ಖುಷಿ ಆಕತಿ. ಮೋರೋವರ್ ಇದೊಂದು ನನಗೊಂದು ಹಾಬಿ, ನಾವೇನು ಫುಲ್ ಟೈಮ್ ವಿಲಾಗರ್ ಏನಲ್ಲ. ನಾನು ಮಾಡೋ ವೀಡಿಯೋಗಳು ನಿಮ್ಗೆ ಇಷ್ಟ ಆದರೆ ವಿಡಿಯೋ ಮೇಲೆ ಲೈಕ್ ಮಾಡೋದು ಮರಿಬೇಡಿ. ಆಮೇಲೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೇರೆಯವ್ರಿಗೆ ಶೇರ್ ಮಾಡಿರಿ. ನಮಗೂ ಒಂದು ಸ್ವಲ್ಪ ಎನ್ಕರೇಜ್ಮೆಂಟ್ ಅನಿಸ್ತಿ. ಇಲ್ಲಾಂದ್ರೂ ನಾನು ವಿಡಿಯೋ ಮಾಡ್ಕೊತಾನೆ ಇರ್ತೀನಿ, ಆದರೂ ನೀವು ಲೈಕ್ ಮಾಡೋದು ಶೇರ್ ಮಾಡೋದು ಮಾಡಿದ್ರೆ ಇನ್ನೂ ಖುಷಿ ಆಕತಿ. ಫನ್ನಿ ಏನಂದ್ರೆ ಈ ಥರ ವಿಡಿಯೋನ ಭಾಳ ಸರಿ ಮಾಡಿ ಡಿಲೀಟ್ ಮಾಡಿ ಪಬ್ಲಿಷೇ ಮಾಡಿಲ್ಲ. ಬಟ್ ಇದನ್ನು ಡೆಫಿನೆಟ್ಲಿ ಪಬ್ಲಿಷ್ ಮಾಡ್ತೀನಿ. ಅಂದಂಗೆ ಈ ಬೆಳಿಗ್ಗೆ ಜಾಗಿಂಗ್ ಮಾಡೋದು ವಿಡಿಯೋನು ಭಾಳ ಸರಿ ಮಾಡೀನಿ. ಈ ಸರಿ ಕರೆಕ್ಟ್ ಟೈಮ್ ಮಾಡಿ ಹಾಕ್ತೀನಿ ನೋಡಿರಿ. ಹೆಂಗೈತಿ ಹೇಳ್ರಿ. ಸರಿ, ಬಾಯ್.